ಗೃಹಲಕ್ಷ್ಮಿಯರಿಗೆ ಶಾಕ್ ಕೊಟ್ಟ ಸರ್ಕಾರ. ಯಾರೆಲ್ಲ ಈ ಯೋಜನೆಯಿಂದ ವಂಚಿತರಾಗ್ತಾರೆ? ಯೋಜನೆಯ ಫಲಾನುಭವಿ ಆಗೋದಕ್ಕೆ ಏನು ಮಾಡಬೇಕು? ಸ್ನೇಹಿತರೆ, ಇದೆಲ್ಲದರ ಬಗ್ಗೆ ಕ್ವಿಕ್ಕಾಗಿ ತಿಳ್ಕೊಂಡು ಬರೋಣ. ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಅದೆಷ್ಟೋ ಕುಟುಂಬಗಳು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇರ್ತವೆ. ಅದೆಷ್ಟೋ ಕುಟುಂಬಗಳಿಗೆ ಆಸರೆ ಆಗಿರೋದಂತೂ ಸುಳ್ಳಲ್ಲ. ಸರ್ಕಾರ ಇಂಥ ಮಹತ್ವಾಕಾಂಕ್ಷೆ ಯೋಜನೆಗೆ ಮೇಜರ್ ಸರ್ಜರಿ ಮಾಡೋಕೆ ಹೊರಟಿದೆ. ಬಡ ಕುಟುಂಬಗಳಿಗೆ ಆಸರೆ ಆಗಲಿ ಅಂತ ಜಾರಿಗೆ ತಂದಂಥ ಅದ್ಭುತ ಯೋಜನೆ ಇದು. ಅದೆಷ್ಟೋ ರಾಜ್ಯಗಳು ಸಹ ಈ ಯೋಜನೆಯನ್ನು ಕಾಪಿ ಮಾಡಿದವೆ. ಇಂಥ ಯೋಜನೆ ಅರ್ಹರಲ್ಲದವರಿಗೂ ತಲುಪ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ನಿಜಕ್ಕೂ ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಯೋಜನೆ ತಲುಪಬೇಕು ಅನ್ನೋದು ಸರ್ಕಾರದ ವಾದ. ಅದಕ್ಕಂತಾನೆ ಸರ್ಕಾರ ಈ ಯೋಜನೆಯನ್ನು ಪರಿಷ್ಕರಿಸಬೇಕು ಅಂತ ಹೊರಟಿರೋದು. ಸ್ನೇಹಿತರೆ, ಅರ್ಹ ಫಲಾನುಭವಿಗಳೇನಿದಾರೋ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸರ್ಕಾರ ಪರಿಷ್ಕರಣೆ ಮಾಡಕ್ಕೆ ಹೊರಟಿರೋದು ಅನರ್ಹರನ್ನು ಅಷ್ಟೇ. ಅಂದರೆ ಕುಟುಂಬದ ಸದಸ್ಯರು ಯಾರಾದರೂ GST ಕಟ್ತಾ ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ, ಯಾರಾದರೂ ಮೃತಪಟ್ಟಿದ್ದರೆ ಅಂಥವರನ್ನು ಮಾತ್ರ ಫಿಲ್ಟರ್ ಮಾಡುತ್ತೆ. ನೀವು ಯಾರಾದರೂ GST ವ್ಯಾಪ್ತಿಗೆ ಬರಲ್ಲ, ಆದಾಯ ತೆರಿಗೆ ಕಟ್ತಾ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಕಿರಲ್ಲ. ಉದಾಹರಣೆ, ಗೃಹಲಕ್ಷ್ಮಿ ಹಣ ಯಾರ ಖಾತೆಗೆ ಹೋಗ್ತಾ ಇತ್ತೋ ಅಂಥ ಮಹಿಳೆ ಮೃತಪಟ್ಟಿದ್ದರೆ ಆ ಖಾತೆಗೆ ಜಮೆ ಆಗುವಂಥ ಹಣ ಏನಿತ್ತೋ ಅದು ಬಂದಾಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಆಹಾರ ಇಲಾಖೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಅವಾಗವಾಗ 1 ದಿನ 2 ದಿನ ಅಂತ ಸಮಯ ಕೊಡ್ತಾ ಇರುತ್ತೆ. ಆ ಸಮಯದಲ್ಲಿ ಕುಟುಂಬದ ಸದಸ್ಯರ ಸೇರ್ಪಡೆ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ಕುಟುಂಬದ ಮುಖ್ಯಸ್ಥರು ಯಾರಾದರೂ ಮೃತಪಟ್ಟಿದ್ದರೆ ಅಂಥವರನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಕುಟುಂಬದ ಮುಖ್ಯಸ್ಥರನ್ನು ಯಾರೆಲ್ಲ ಚೇಂಜ್ ಮಾಡಿರ್ತಾರೋ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಬಿಡಿಸಿ ಹೇಳಬೇಕು ಅಂತಂದರೆ, ಯಾರ ಖಾತೆಗೆ ಹಣ ಬರ್ತಿತ್ತೋ ಅಂಥವರು ಮರಣ ಹೊಂದಿರ್ತಾರೆ. ಅಂಥವರನ್ನು ಚೇಂಜ್ ಮಾಡಿರೋದಿಲ್ಲ ಕುಟುಂಬದ ಸದಸ್ಯರು. ಚೇಂಜ್ ಮಾಡಿದರೆ ಎಲ್ಲಿ ಗೃಹಲಕ್ಷ್ಮಿ ಹಣ ನಿಂತೋಗುತ್ತೋ ಅಂತ ಮೃತ ಹೊಂದಿದಂಥ ವ್ಯಕ್ತಿಯ ಹೆಸರಲ್ಲೇ ಹಣ ಪಡಿತಾ ಇರೋಂಥ ಕುಟುಂಬಗಳು ಏನಿದಾವೋ ಅವಕ್ಕೆ ಸಮಸ್ಯೆ ಆಗುತ್ತೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಈಗ ಇನ್ನೂ ಒಂದು ಸಾರಿ ಅವಕಾಶ ಕೊಟ್ಟು ಪರಿಷ್ಕರಣೆ ಮಾಡಿದರೆ ಅರ್ಹರು ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಡದೆ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಮಾಡೋಕ್ಕೇನಾದರೂ ಸರ್ಕಾರ ಹೊರಟ್ರೆ ಖಂಡಿತ ಫಲಾನುಭವಿಗಳಿಗೆ ಸಮಸ್ಯೆ ಆಗುತ್ತೆ. ಇನ್ನು ಕೆಲವರು ಮನೆಯಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದರೂ ಸಹ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ. ಅಂಥವರ ಗೃಹಲಕ್ಷ್ಮಿ ಯೋಜನೆಯೂ ಸಹ ಬಂದಾಗುತ್ತೆ. ಈಗ ಇನ್ನೂ ಒಂದು ಪ್ರಕರಣ ಹೇಳಬೇಕು ಅಂತಂದರೆ, ಕುಟುಂಬದಲ್ಲಿ ತಾಯಿ ಮಗ ಇರ್ತಾರೆ. ಆ ತಾಯಿ ಮೃತಪಟ್ಟಿರ್ತಾರೆ. ಯೋಜನೆ ಅಂಥವರಿಗೆ ಬಂದಾಗುತ್ತೆ. ಯಾಕೆ ಅಂತಂದರೆ, ಈಗಿರೋ ಮಾನದಂಡದ ಪ್ರಕಾರ ಕುಟುಂಬದ ಯಜಮಾನಿಗೆ ಹಣ ನೀಡಬೇಕು ಅಂತ ನಿಯಮ ಇರೋದು. ತಾಯಿ ಅಥವಾ ಮಡದಿ ಮೃತಪಟ್ಟಾಗ ಆ ಕುಟುಂಬಕ್ಕೆ ಯೋಜನೆಯ ಫಲ ಸಿಗೋದಿಲ್ಲ. ಸರ್ಕಾರ ಹೇಳೋ ಪ್ರಕಾರ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದೆ. ಹೀಗೆ ಮಾಡೋದ್ರಿಂದ ಸರ್ಕಾರಕ್ಕೆ ಖಂಡಿತ ಹಣದ ಉಳಿತಾಯ ಆಗುತ್ತೆ. ಅನಗತ್ಯ ಸೋರಿಕೆ ಅಂತ ಏನಾಗ್ತಿತ್ತೋ ಹಣ, ಅದಕ್ಕೂ ಸಹ ಕಡಿವಾಣ ಬೀಳುತ್ತೆ. ಈಗ ನೀವೇ ಹೇಳಿ, GST, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಸಹ ಯೋಜನೆಯ ಉಪಯೋಗ ಪಡ್ಕೊಳ್ತಾ ಇರೋದು ಅದೆಷ್ಟು ಸರಿ? ಅಂಥವರಿಗಷ್ಟೇ ಯೋಜನೆ ಬಂದ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿರೋದು. ಈ ಯೋಜನೆಯ ಬೆನಿಫಿಟ್ ಬೇಕು ಅಂತ ಅಂದರೆ, ಅದರಿಂದ ವಂಚಿತರಾಗಬಾರ್ದು ಅಂತ ಅನ್ನೋರು ಈಗಲೇ ನಿಮ್ಮ ಹತ್ತಿರದ ಆಧಾರ್ ಅಪ್ಡೇಟ್ ಸೆಂಟರ್ ಏನಿದೆಯೋ ಅಲ್ಲಿಗೆ ಹೋಗಿ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು. ಆಧಾರ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ. ಅಂಥವರು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸ್ಬೇಕು. ಚಾಲ್ತಿ ಇರೋಂಥ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸ್ಬೇಕು. ಮತ್ತು ಸಾಧ್ಯ ಆದರೆ ಫಿಂಗರ್ ಪ್ರಿಂಟ್ಗಳನ್ನು ಸಹ ಅಪ್ಡೇಟ್ ಮಾಡಿಸ್ಬೇಕು. ಈಗ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ನೀಡಿದಾಗ ಆಧಾರ್ ಅಪ್ಡೇಟ್ ಆಗಿಲ್ಲ, ಸಿಮ್ ಕಾರ್ಡ್ ಚೇಂಜ್ ಆಗಿದೆ ಅನ್ನೋ ಕಾರಣದಿಂದ ಈ ಯೋಜನೆಯಿಂದ ವಂಚಿತರಾಗಬಾರ್ದು ಅಂತಂದರೆ ನಿಮ್ಮ ದಾಖಲೆಯನ್ನು ಈಗಲೇ ರೆಡಿ ಮಾಡಿ ಇಟ್ಕೋಬೇಕು. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರಿಗೂ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.